निखिलपूर्णगुणैकदेही स्वाक्यैः अस्योद्भवादितमशेष विशेषतोऽपि वन्द्यं सदा प्रियं नमसन्नमामि अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहं पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ते गुरुन् नमः श्रीगुरुभ्यो नमः हरिः ओम् 15ನೇ ಶ್ಲೋಕದ ಅರ್ಥ ಆಗಬೇಕು. गोलीला स्वतिशयिनावगाधभावात् नोलङ्घ्यो विविधगुणप्रकाशरत्नौ मध्वाब्धि परममते प्रियं जनानाम् लावण्यं न तु जलधेरयं विशेषः. पदच्छेद नोडि. गोलीलासु अतिशयिनौ अवगाधभावात् न उल्लङ्घ्यौ विविधगुणप्रकाशरत्नौ मध्वाब्धि परममतेः प्रियं जनानां लावण्यं न तु जलधेः अयं विशेषः. अन्वय नोडि. मध्वाब्धि मध्वाब्धि ಶ್ರೀ ಮಧ್ವಾಚಾರ್ಯರು ಮತ್ತು ಸಮುದ್ರ ರಾಜನು. ಮಧ್ವಾಚಾರ್ಯರು ಮತ್ತು ಸಮುದ್ರ ರಾಜರು ಇಬ್ಬರೂ ಮಧ್ವಾಚಾರ್ಯರು ಮತ್ತು ಸಮುದ್ರ ರಾಜರು ಇಬ್ಬರೂ ಗೋಲೀಲಾಸು ಗೋಲೀಲಾಸು ಮಾತುಗಳ ಮತ್ತು ನೀರಿನ ವಿಲಾಸಗಳಲ್ಲಿ ಗೋಲೀಲಾಸು ಮಾತುಗಳ ಮತ್ತು ನೀರಿನ ವಿಲಾಸಗಳಲ್ಲಿ ಅತಿಶಯಿನೋ ಅತಿಶಯವುಳ್ಳವರು ಅತಿಶಯಿನೋ ಅತಿಶಯವುಳ್ಳವರು ಅಗಾಧಭಾವಾತ್ ಅಗಾಧಭಾವಾತ್ ಗಾಂಭೀರ್ಯದಿಂದ ಮತ್ತು ಆಳವಿರುವಿಕೆಯಿಂದ ಗಾಂಭೀರ್ಯದಿಂದ ಮತ್ತು ಆಳವಿರುವಿಕೆಯಿಂದ ನೋಲ್ಲಂಘ್ಯೌ ನೋಲ್ಲಂಘ್ಯೌ ಮೀರಲಾಗದವರು ಮತ್ತು ದಾಟಲಾಗದವರು ಮೀರಲಾಗದವರು ಮತ್ತು ದಾಟಲಾಗದವರು ವಿವಿಧ ಗುಣ ನಾನಾ ಬಗೆಯ ಭಕ್ತ್ಯಾದಿಗಳುಳ್ಳ ನಾನಾ ಬಗೆಯ ಭಕ್ತ್ಯಾದಿ ಗುಣಗಳುಳ್ಳ ಪ್ರಕಾಶರತ್ನೌ ಜ್ಞಾನವೆಂಬ ರತ್ನವುಳ್ಳವರು ಜ್ಞಾನವೆಂಬ ರತ್ನವುಳ್ಳವರು ಇನ್ನೊಂದು ನೋಡಿ. ನಾನಾ ಬಗೆಯ ಗುಣಗಳಿಂದ ಹೊಳೆಯುವ ರತ್ನವುಳ್ಳದ್ದು ಸಮುದ್ರವು. ನಾನಾ ಬಗೆಯ ಗುಣಗಳಿಂದ ಹೊಳೆಯುವ ರತ್ನವುಳ್ಳದ್ದು ಸಮುದ್ರವು. ಪರಮಮತೇಹೇ ಶ್ರೀ ಪೂರ್ಣ ಪ್ರಜ್ಞರ
ಪರಮಮತೇಃ ಶ್ರೀ ಪೂರ್ಣ ಪ್ರಜ್ಞರ ಲಾವಣ್ಯಂ ಲಾವಣ್ಯಂ ಕಾಂತಿ ವಿಶೇಷವೆಂಬ ಲಾವಣ್ಯವು ಕಾಂತಿ ವಿಶೇಷವೆಂಬ ಲಾವಣ್ಯವು ಜನಾನಾಂ ಪ್ರಿಯಂ ಜನಾನಾಂ ಪ್ರಿಯಂ ಜನರಿಗೆ ಇಷ್ಟವಾದುದು ಜನರಿಗೆ ಇಷ್ಟವಾದುದು ಜಲಧೇಃ ಸಮುದ್ರದ ಜಲಧೇಃ ಸಮುದ್ರದ ಲಾವಣ್ಯಂ ತು ನ ಲಾವಣ್ಯಂ ತು ನ ಉಪ್ಪಾಗಿರುವಿಕೆಯೆಂಬ ಲಾವಣ್ಯವಾದರೋ ಪ್ರಿಯವಲ್ಲ ಉಪ್ಪಾಗಿರುವಿಕೆಯೆಂಬ ಲಾವಣ್ಯವಾದರೋ ಪ್ರಿಯವಲ್ಲ ಉಪ್ಪಾಗಿರುವಿಕೆಯೆಂಬ ಲಾವಣ್ಯವಾದರೋ ಪ್ರಿಯವಲ್ಲ ಅಯಂ ವಿಶೇಷ ಇದೇ ವ್ಯತ್ಯಾಸ ಅಯಂ ವಿಶೇಷ ಇದೇ ವ್ಯತ್ಯಾಸ ಇಷ್ಟ ಇದ್ರೆ ಕೇಳಿ. ಆಚಾರ್ಯ ಇದು ಲಾವಣ್ಯಂ ತುನ ಅಂದ್ರೆ ಏನಂದ್ರೆ ಉಪ್ಪಾಗಿರುವಿಕೆ ಎಂಬ ಲಾವಣ್ಯವಾದರೋ ಪ್ರಿಯವಲ್ಲ ಆಚಾರ್ಯ ಮೊದಲನೇ ಅಕ್ಷರ ಮೊದಲನೇ ಇದೇನು ಅನ್ವಯದಲ್ಲಿ ಮೊದಲನೇ ಪದ ಮಧ್ವಾಬ್ಧಿನ ಮಧ್ವಾಬ್ಧಿ ಶ್ರೀ ಮಧ್ವಾಚಾರ್ಯರು ಮತ್ತು ಸಮುದ್ರರಾಜರು ಇಬ್ಬರು ಅಂತ ಅರ್ಥ. ಆಮೇಲೆ ಗೋಲಿ ಲಾಸು ಅಂದ್ರೆ ಮಾತುಗಳ ಮತ್ತು ನೀರಿನ ವಿಲಾಸಗಳಲ್ಲಿ ಮಾತುಗಳ ಮತ್ತು ಮತ್ತು ನೀರಿನ ವಿಲಾಸಗಳಲ್ಲಿ ಮಾತುಗಳ ವಿಲಾಸ ಮಧ್ವರು, ನೀರಿನ ವಿಲಾಸ ಸಮುದ್ರರಾಜ. ಅಗಾಧ ಭಾವ ಅಂತಂದ್ರೆ ಗಾಂಭೀರ್ಯದಿಂದ ಮತ್ತು ಆಳವಿರುವಿಕೆಯಿಂದ. ಹೌದು, ಆಳವಾಗಿರುವಿಕೆಯಿಂದ. ನೋಲ್ಲಂಘ್ಯೌ ಮೀರಲಾಗದವರು ಮತ್ತು ದಾಟಲಾಗದವರು. ಇದು ತಾತ್ಪರ್ಯ ಏನ್ ಸರಿ ಗೊತ್ತಾಗಿಲ್ವಾ? ಏನ್ ಸರಿ ಹೇಳ್ಬೇಕಾ ಇದನ್ನ? ಸ್ವಲ್ಪ ಫಾಸ್ಟ್ ಆಯ್ತು ಆಚಾರ್ಯ. ನನಗೆ ಸ್ವಲ್ಪ ಫಾಸ್ಟ್ ಆಯ್ತು. ನನಗೂ ಫಾಸ್ಟ್ ಆಯ್ತು, ನಾನು ಎಷ್ಟೋ ಮಿಸ್ ಮಾಡ್ಕೊಂಡೆ. ಹೌದಾ? ವಿವಿಧ ಗುಣ ಅಲ್ವಾ ಆಚಾರ್ಯ? ನೆಕ್ಸ್ಟ್ ವಿವಿಧ ಗುಣ, ನಾನಾ ಬಗೆಯ ಭಕ್ತ್ಯಾದಿ ಗುಣಗಳುಳ್ಳ ಯಾವ್ದೋ ಎರಡು ಅರ್ಥ ಹೇಳಿದ್ರಲ್ಲ. ಜ್ಞಾನವೆಂಬ ರತ್ನವುಳ್ಳವರು, ಇನ್ನೊಮ್ಮೆ ಮುಂದೆ ನಾನಾ ಬಗೆಯ ಗುಣಗಳಿಂದ ಹೊಳೆಯುವ ರತ್ನವುಳ್ಳದ್ದು ಸಮುದ್ರವು. ನಾನಾ ಬಗೆಯ ಗುಣಗಳಿಂದ ಹೊಳೆಯುವ ರತ್ನವುಳ್ಳದ್ದು ಸಮುದ್ರವು. ನಾನಾ ಬಗೆಯ ಗುಣಗಳಿಂದ ಹೊಳೆಯುವ ರತ್ನವುಳ್ಳದ್ದು ಸಮುದ್ರವು. ರತ್ನವುಳ್ಳ ಸಮುದ್ರ. ಪರಮಮತೆ ಶ್ರೀ ಪೂರ್ಣ ಪ್ರಜ್ಞರ ಲಾವಣ್ಯಂ
ಕಾಂತಿ ವಿಶೇಷವೆಂಬ ಲಾವಣ್ಯವು ಹ್ಮ್ ಜನಾನಾಂ ಪ್ರಿಯಾಂ ಪ್ರಿಯಂ. ಪ್ರಿಯಂ ಹ್ಮ್ ಜನರಿಗೆ ಇಷ್ಟವಾದುದು. ಇಷ್ಟವಾದ್ದು. ಜಲದೇಹೆ ಸಮುದ್ರದ ಜಲದೇಹೇ ಸಮುದ್ರದ ಲಾವಣ್ಯಂ ತುನ ಉಪ್ಪಾಗಿರುವಿಕೆ ಎಂಬ ಲಾವಣ್ಯವಾದರೋ ಪ್ರಿಯವಲ್ಲ. ಅದಕ್ಕೆ ಅರ್ಥ ಏನು ಸರ್? ಉಪ್ಪಾಗಿ ನೀವು ನಿನ್ನೆ ಬಂದಿಲ್ಲ ಅಂತ ಅನ್ಕೊಳ್ತೀನಿ. ಹೌದೌದು. ನಿನ್ನೆ ಅದಕ್ಕೆ ಮಿಸ್ ಮಾಡ್ಕೊಂಡೆ. ಸರಿ ಸರಿ. ಏನಿಲ್ಲ, ಇಲ್ಲಿ ನೋಡಿ, ಇನ್ನೊಂದ್ಸರ್ತಿ ಎಲ್ಲರಿಗೂ ಹೇಳ್ತಾ ಇದ್ದೇನೆ. ತಾತ್ಪರ್ಯ ಹೀಗಿದೆ: ಆಯಾಯ ಗುರುಗಳ ಆಗಿದ್ದಾಗ ಗುರುಗಳ ಗುಣಗಳು ಕೂಡ ನಮ್ಮಲ್ಲಿ ಗೊತ್ತಾಗದೇನೆ ಅಳವಡಿಸಿಕೊಂಡಿರ್ತೇವೆ ನಾವು ಅಂತ. ಈಗ ಮಧ್ವರಿಗೂ ಮತ್ತು ಸಮುದ್ರರಾಜನಿಗೂ ಗುರು ಶಿಷ್ಯ ಭಾವ ಇದೆ ಅಂತ ಹೇಳ್ತಾ ಇದ್ದಾರೆ. ಮಧ್ವರಿಗೂ ಸಮುದ್ರರಾಜ ಇಬ್ಬರು ಗುರು ಶಿಷ್ಯರು ಅಂತ. ಆದ್ರೆ ಮಧ್ವರೇ ಜನರಿಗೆ ಅತ್ಯಂತ ಪ್ರಿಯರಾದವರು ಅಂತ. ಸ್ವಲ್ಪ ಸಾಮ್ಯ ಇದೆ. ಏನು ಸಾಮ್ಯ? ಆಚಾರ್ಯರನ್ನ ಮಾತಿನಲ್ಲಿ ಯಾರೂ ಕೂಡ ಮೀರಿಸಿದವರೇ ಇಲ್ಲ. ಹೌದಾ? ಮಧ್ವಾಚಾರ್ಯರನ್ನ ಮಾತಿನ ವಿಲಾಸದಲ್ಲಿ ಅವರ ಒಂದು ವಾಗ್ವೈಖರಿ ಹೇಗಿದೆ ಅಂತಂದ್ರೆ, ಅವರ ವಾಗ್ವೈಖರಿಯನ್ನ ಮೀರಿಸ್ಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ಹಾಗೆ ಸಮುದ್ರರಾಜರನ್ನ ನೀರಿನಲ್ಲಿ ಯಾರೂ ಕೂಡ ಮೀರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಈ ರೀತಿಯಾಗಿ ವಿಶೇಷವಾದ ಅತಿಶಯವುಳ್ಳವರು ಇವರಿಬ್ಬರಾಗಿದ್ದಾರೆ. ಅದೇ ರೀತಿ ಆಚಾರ್ಯರು ಬಹಳ ಗಾಂಭೀರ್ಯದಿಂದ ಕೂಡಿದಂತಹ ಸ್ವಭಾವ ಆಚಾರ್ಯರದ್ದು, ಗಂಭೀರ ಸ್ವಭಾವ. ಅದೇ ರೀತಿ ಸಮುದ್ರರಾಜನು ಕೂಡ ಗಂಭೀರ. ಹೇಗೆ? ಆಳವಾಗಿ ಇದ್ದಾನೆ ಅಂತ. ಮಧ್ವರು ಗಂಭೀರರಾಗಿದ್ದಾರೆ, ಸಮುದ್ರರಾಜ ಬಹಳ ಆಳವಾಗಿದ್ದಾನೆ. ಇದರಲ್ಲೂ ಸಾಮ್ಯತೆ ಇದೆ. ಆಮೇಲೆ ಮಧ್ವರಲ್ಲಿ ಅನೇಕ ಭಕ್ತ್ಯಾದಿ ಗುಣಗಳಿಂದ ಕೂಡಿರುವಂತಹ ಜ್ಞಾನವೆಂಬ ಶ್ರೇಷ್ಠ ರತ್ನ ಇದೆ ಆಚಾರ್ಯರಲ್ಲಿ. ಅನೇಕ ಗುಣಗಳಿವೆ ಆಚಾರ್ಯರು, ಇಲ್ಲ ಅಂತ ಹೇಳಿಲ್ಲ. ಆದ್ರೆ ವಿಶೇಷವಾದದ್ದು ಅಂತಂದ್ರೆ ಪ್ರಧಾನವಾದದ್ದು ಜ್ಞಾನ. ಜ್ಞಾನವೆಂಬ ಶ್ರೇಷ್ಠ ರತ್ನ, ಭಕ್ತ್ಯಾದಿ ಗುಣಗಳಿಂದ ಕೂಡಿರುವಂತಹ ಮಧ್ವರಲ್ಲಿ ಜ್ಞಾನವೆಂಬ ಶ್ರೇಷ್ಠ ರತ್ನ ಇದೆ. ಸಮುದ್ರರಾಜನಲ್ಲಿ ಅನೇಕ ಗುಣಗಳಿಂದ ಹೊಳೆಯುವಂತಹ ಅನೇಕ ರತ್ನಗಳು. ಯಾಕೆ? ಸಮುದ್ರದಲ್ಲಿ ಮುತ್ತು ರತ್ನಗಳು ಸಿಗ್ತಾವಲ್ಲ, ಅನೇಕ ರತ್ನಗಳು ಅವನಲ್ಲಿ ಸಿಗ್ತವೆ. ಇದರಲ್ಲೂ ಸಾಮ್ಯತೆ ಇದೆ. ಅಷ್ಟಾದರೂ ಮಧ್ವರೇ ಇದಕ್ಕೂ ಬೇಕು ಜನರಿಗೆ. ಜನಾನಾಂ ಪ್ರಿಯಂ ಮಧ್ವ ಏವ. ಮಧ್ವಾಚಾರ್ಯ ಜನರಿಗೆ ಪ್ರಿಯ. ಯಾಕೆ ಅಂದ್ರೆ ಲಾವಣ್ಯಂ. ಲಾವಣ್ಯ ಶಬ್ದಕ್ಕೆ ಒಂದು ಸುಂದರ ಅಂತನೂ ಅರ್ಥ ಇದೆ, ಇನ್ನೊಂದು ಲವಣದಿಂದ ಕೂಡಿದ್ದು ಲಾವಣ್ಯ ಅಂತನೂ ಅರ್ಥ ಇದೆ. ಆಚಾರ್ಯರ ಒಂದು ಮಾತು ಅಥವಾ ಅವರ ಒಂದು ಶರೀರದಿಂದ ಹೊಮ್ಮುವಂತಹ ಕಾಂತಿ, ಎರಡರಿಂದಲೂ ಕೂಡ ಜನರು ಬಹಳ ಮೋಹಿತರಾಗಿದ್ದಾರೆ. ಅವರ ಮಾತು ಬಹಳ ಮಧುರವಾದದ್ದು, ಅವರ ಒಂದು ರೂಪ ಹಿಂದೆಂದೂ ನೋಡದೇ ಇರುವಂತಹ ರೂಪ. ಆದ್ದರಿಂದಾಗಿ ಜನರಿಗೆ ಆಚಾರ್ಯರು ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅಂತ ಅನಿಸುತ್ತೆ. ಆಚಾರ್ಯರ ಪ್ರವಚನವನ್ನ ಕೇಳ್ತಾ ಇದ್ರೆ ಅಂತಹ ಮಧುರವಾದ ವಾಕ್ಯಗಳನ್ನ ಕೇಳ್ತಾನೇ ಇರಬೇಕು ಅಂತ ಅನಿಸುತ್ತೆ. ಇವನಲ್ಲೂ ಕೂಡ ಲಾವಣ್ಯ ಇದೆ. ಯಾವನಲ್ಲಿ? ಯಾರಲ್ಲಿ? ಸಮುದ್ರರಾಜನಲ್ಲಿ. ಹೇಗೆ ಅದು? ಲವಣದಿಂದ ಕೂಡಿರುವಂತಹ ಲಾವಣ್ಯ, ಉಪ್ಪಿನಿಂದ ಕೂಡಿರುವಂತಹ ಲಾವಣ್ಯ. ಅದು ಯಾರಿಗೆ ಬೇಕು ಹೇಳಿ? ಹೋಗ್ಬೋದು, ನೋಡ್ಬೋದು, ಸ್ವಲ್ಪ ಹೊತ್ತು ಆಟ ಆಡ್ಬೋದು, ಮತ್ತೆ ಬರಬಹುದು ಅಷ್ಟೇ. ಅದೇ ನೀರನ್ನ ಕುಡಿಲಿಕ್ಕಾಗತ್ತಾ? ಸಮುದ್ರ ಕೊನೆಗೆ ಏನು? ತಿರಸ್ಕಾರ ಮಾಡಿಬಿಡ್ತೇವೆ. ಹಾಗೆ ಇಷ್ಟು ಸಾಮ್ಯತೆ ಇದ್ರೂ ಕೂಡ ಅಯಂ ವಿಶೇಷ, ಒಂದು ವಿಶೇಷ ಇದೆ. ಏನು? ಆಚಾರ್ಯರು ಜನರಿಗೆ ಪ್ರಿಯರಾದವರು, ಸಮುದ್ರರಾಜ ಪ್ರಿಯನಾದವನಲ್ಲ. ಯಾಕೆ? ಲವಣದಿಂದ ಕೂಡಿದ್ದಾನೆ. ಆಚಾರ್ಯರು ಲಾವಣ್ಯದಿಂದ ಕೂಡಿದ್ದಾರೆ, ಇವನು ಲವಣದಿಂದ ಸಹಿತವಾದ ನೀರಿನಿಂದ ಕೂಡಿದ್ದಾನೆ. ಆದ್ದರಿಂದ ಇವನು ಜನರಿಗೆ ಅಷ್ಟು ಪ್ರಿಯನಲ್ಲ. ಅಂದ್ರೆ ಸಮುದ್ರರಾಜನಿಗಿಂತಲೂ ಆಚಾರ್ಯರೇ ಶ್ರೇಷ್ಠರು ಅನ್ನುವಂತಹ ಭಾವನೆಯಿಂದ ಇಲ್ಲಿ ವರ್ಣನೆ ಮಾಡಿದ್ದಾರೆ.
ಆಚಾರ್ಯ, ಇದು ಮಾತು ಮತ್ತು ನೀರಿನ ವಿಲಾಸದಲ್ಲಿ ಅದು ಸಂಸ್ಕೃತ ಶಬ್ದ ಯಾವುದು ಅದರಲ್ಲಿ ಅದಕ್ಕೆ? ಗೋಲೀಲಾಸು. ಗೋ ಶಬ್ದಕ್ಕೆ ಎರಡು ಅರ್ಥ. ನೀರು ಅಂತನೂ ಅರ್ಥ ಇದೆ, ಮಾತು ಅಂತನೂ ಅರ್ಥ ಇದೆ, ವೇದ ಅಂತನೂ ಅರ್ಥ ಇದೆ, ಹಸು ಅಂತನೂ ಅರ್ಥ ಇದೆ. ಹ್ಮ್ ಗೋ ಒಂದು ಶಬ್ದಕ್ಕೆ ವರ್ಡಿಗೆ. ಅನೇಕ ಅರ್ಥ ಇದೆ. ಹ್ಮ್ ಗೊತ್ತಾಯ್ತಾ? ಮತ್ತೆ ಪ್ರಶ್ನೆ ಇದ್ದಾನೆ ಇದರಲ್ಲಿ? ಮುಂದೆ ಹೋಗೋಣವಾ? ಮುಂದೆ ನೋಡಿ, ಆ ಗ್ರಹಣದ ಸಮಯದಲ್ಲಿ ನಾವು ಮಾಡುವಂತಹ ಒಂದೊಂದು ಸತ್ಕಾರ್ಯವೂ ಕೂಡ ಅನಂತ ಫಲವನ್ನ ಕೊಡುತ್ತದೆ. ಆ ಗ್ರಹಣ ಸ್ಪರ್ಶ ಆಗುವುದಕ್ಕಿಂತ ಮುಂಚೆ ಶಿಷ್ಯರಿಗೆ ತತ್ವೋಪದೇಶವನ್ನ ಆಚಾರ್ಯರು ಮಾಡಿದರು ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಮಾಡಬೇಕಂದ್ರೆ ಒಂದು ಆಸನದಲ್ಲಿ ಕೂಡಬೇಕಲ್ಲ, ಅದರ ಬಗ್ಗೆ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಅಂಬೋಧೇ ಸ್ವರಿತ ತರೋರ್ಮಿಪಾಣಿ ಮೃಷ್ಟೇ ಸ್ವಚ್ಛೇ ಸೌ ವಿಕಟ ತಟಾಸನೆ ನಿಷಣ್ಣಃ ವ್ಯಾಚಖ್ಯಾವತಿ ಚಿರಮೈತರೇಯ ಶಾಖಾ ಸೂಕ್ತಾನಿ ಪ್ರಭುರತಿ ಸುಂದರ ಪ್ರಕಾರಂ. ಆ ಸಮರ್ಥರಾದ ಆಚಾರ್ಯರು ಬೇಗನೆ ಆ ಸಮುದ್ರರಾಜನ ಹತ್ತಿರ ಬರ್ತಾ ಇದ್ದಾರೆ, ಅಂದ್ರೆ ದಂಡೆಗೆ ಬರ್ತಾ ಇದ್ದಾರೆ. ಬರುತ್ತಿರುವಂತಹ ಆಚಾರ್ಯರನ್ನ ನೋಡಿ ಸಮುದ್ರ ರಾಜ, ಈಗ ಮನೆಗೆ ಗುರುಗಳು ಬರ್ತಾರೆ, ಬಂದ ತಕ್ಷಣ ನಮ್ಮ ಮೈ ಮೇಲೆ ಒಂದೇನು ಬಟ್ಟೆ ಇರೋದಿಲ್ಲ, ಪುಟ್ಟ ಬಟ್ಟೆ ಇರ್ತದೆ. ಬಂದಂತಹ ಗುರುಗಳಿಗೆ ಆಸನವನ್ನು ಕೊಡಬೇಕು. ಕೆಳಗಿರುವಂತಹ ಯಾವುದೋ ಒಂದು ಮಣೆಯನ್ನೋ ಅಥವಾ ಚೇರನ್ನೇನೋ ಒಂದು ಹಾಕಿ ಕೈಯಲ್ಲೇನೆ ಅದರ ಮೇಲೆ ಇರುವಂತಹ ಧೂಳನ್ನ ಹೊಡೆದು ಗುರುಗಳಿಗೆ ಅಲಂಕರಿಸಿ ಎಂಬುದಾಗಿ ನಾವು ಹೇಳ್ತೇವೆ. ಹಾಗೆ ಈ ಸಮುದ್ರ ರಾಜ ಬರುವಂತಹ ಆಚಾರ್ಯರನ್ನ ನೋಡಿ ತನ್ನ ಅಲೆಗಳೆಂಬ ಕೈಗಳಿಂದ ಶುದ್ಧವಾದ ತೊಳೆಯಲ್ಪಟ್ಟಂತಹ ಸ್ಫಟಿಕದಂತ ಇರುವಂತಹ ತನ್ನ ಅಲೆಗಳೆಂಬ ಕೈಗಳಿಂದ ದಡವೆಂಬ ಆಸನವನ್ನ, ದಂಡೆ, ಸಮುದ್ರ ದಂಡೆ ಎಂಬಂತಹ ಆಸನವನ್ನ ಕೈಯಿಂದ ಅಂದ್ರೆ ತನ್ನ ಅಲೆಗಳಿಂದ ತೊಳೆದ ಅಂತ. ಏನಿಲ್ಲ ಇದರಲ್ಲಿ, ಅಲೆಗಳು ದಂಡೆಗೆ ಬಂದು ಮತ್ತೆ ವಾಪಸ್ ಹೋಯ್ತು ಅಂತ ಅಷ್ಟೇ ಇರೋದು. ಆದ್ರೆ ಆಚಾರ್ಯರು, ನಾರಾಯಣ ಪಂಡಿತಾಚಾರ್ಯರು ವರ್ಣನೆ ಮಾಡ್ತಾ ಇರೋದು ನೋಡಿ ಹೇಗಿದೆ. ತನ್ನ ಅಲೆಗಳೆಂಬ ಕೈಗಳಿಂದ ದಂಡೆ ಎಂಬ ಆಸನದ ಮೇಲಿರುವಂತಹ ಧೂಳನ್ನೆಲ್ಲ ಒರೆಸಿ ಆಚಾರ್ಯರಿಗೆ ಕೂಡಿ ಅಂತ ಹೇಳಿದ ಹಾಗೆ ಇತ್ತು. ಅಲ್ಲಿ ಆಚಾರ್ಯರು ಆ ಒಂದು ಆಸನದ ಮೇಲೆ ಕುಳಿತು ಋಗ್ವೇದದ ಐತರೇಯ ಶಾಖದ ಅನೇಕ ಸೂಕ್ತಗಳ ವ್ಯಾಖ್ಯಾನವನ್ನ ಮಾಡ್ತಾರಂತೆ. ಅಂತಹ ಅದ್ಭುತವಾದ ವ್ಯಾಖ್ಯಾನವನ್ನ ಕೇಳಿ ಅವನೂ ಕೂಡ ಮೀತನಾದ. ಅಂದ್ರೆ ಮನೆಗೆ ಬಂದಂತಹ ಗುರುಗಳನ್ನ ಹೇಗೆ ಸತ್ಕರಿಸಬೇಕು, ಸಮುದ್ರ ರಾಜ ಹೇಗೆ ಸತ್ಕರಿಸಿದ ಎಂಬುದಾಗಿ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಪದಚ್ಛೇದ ನೋಡಿ. ಅಂಬೋಧೇಹೆ ತ್ವರಿತ ತರೋರ್ಮಿ ಪಾಣಿ ಮೃಷ್ಟೇಹೆ ಸ್ವಚ್ಛೇ ಅಸೌ ವಿಕಟ ತಟಾಸನೆ ನಿಷಣ್ಣಃ ಯಾಚಖ್ಯೌ ಅತಿಚಿರಂ ಐತರೇಯ ಶಾಖಾ ಸೂಕ್ತಾನಿ ಪ್ರಭು ಅತಿ ಸುಂದರ ಪ್ರಕಾರಂ. ಅನ್ವಯ ನೋಡಿ. ಪ್ರಭು ಅಸೌ, ಪ್ರಭು ಅಸೌ ಸಮರ್ಥರಾದ ಶ್ರೀ ಮಧ್ವರು, ಪ್ರಭು ಅಸೌ ಸಮರ್ಥರಾದ ಶ್ರೀ ಮಧ್ವರು, ನಾರಾಯಣ. ಅಂಬೋಧೇಹೇ, ಅಂಬೋಧೇಹೇ ಸಮುದ್ರದ, ಅಂಬೋಧೇಹೇ ಸಮುದ್ರದ
ತ್ವರಿತತರ ತ್ವರಿತತರ ಹೆಚ್ಚು ವೇಗವುಳ್ಳ ಹೆಚ್ಚು ವೇಗವುಳ್ಳ ಊರ್ಮಿ ಪಾಣಿ ಮೃಷ್ಟೇಃ ಊರ್ಮಿ ಪಾಣಿ ಮೃಷ್ಟೇಃ ಅಲೆಗಳೆಂಬ ಕೈಗಳಿಂದ ಶುದ್ಧಗೊಳಿಸಲ್ಪಟ್ಟ ಅಲೆಗಳೆಂಬ ಕೈಗಳಿಂದ ಶುದ್ಧಗೊಳಿಸಲ್ಪಟ್ಟ ಊರ್ಮಿ ಪಾಣೇಃ ಅಲೆಗಳೆಂಬ ಕೈಗಳಿಂದ ಶುದ್ಧಗೊಳಿಸಲ್ಪಟ್ಟ ಶುದ್ಧ ಏನು ಅಂತಾರೆ? ಅಲೆಗಳ ಶುದ್ಧಗೊಳಿಸಲ್ಪಟ್ಟ ಅಲೆಗಳೆಂಬ ಕೈಗಳಿಂದ ಶುದ್ಧಗೊಳಿಸಲ್ಪಟ್ಟ ಸ್ವಚ್ಛೇ ನಿರ್ಮಲವಾದ ಸ್ವಚ್ಛೇ ನಿರ್ಮಲವಾದ ವಿಕಟ ತಟಾಸನೆ ವಿಕಟ ತಟಾಸನೆ ವಿಶಾಲವಾದ ಸುಂದರವಾದ ದಡವೆಂಬ ಆಸನದಲ್ಲಿ ವಿಶಾಲವಾದ ಸುಂದರವಾದ ದಡವೆಂಬ ಆಸನದಲ್ಲಿ ವಿಶಾಲವಾದ ಸುಂದರವಾದ ದಡವೆಂಬ ಆಸನದಲ್ಲಿ ನಿಷಣ್ಣ ಕುಳಿತವರಾಗಿ ನಿಷಣ್ಣ ಕುಳಿತವರಾಗಿ ಐತರೇಯ ಶಾಖಾ ಸೂಕ್ತಾನಿ ಐತರೇಯ ಶಾಖಾ ಸೂಕ್ತಾನಿ ಋಗ್ವೇದದ ಐತರೇಯ ಶಾಖೆಯ ಸೂಕ್ತಗಳನ್ನು ಋಗ್ವೇದದ ಐತರೇಯ ಶಾಖೆಯ ಸೂಕ್ತಗಳನ್ನು ಅತಿ ಸುಂದರ ಪ್ರಕಾರಂ ಅತಿ ಸುಂದರ ಪ್ರಕಾರಂ ಬಹಳ ಒಳ್ಳೆಯ ರೀತಿಯುಳ್ಳ ಹಾಗೆ ಬಹಳ ಸರ್ ಅತಿ ಸುಂದರ ಒಳ್ಳೆಯ ರೀತಿಯುಳ್ಳ ಹಾಗೆ ಸರ್ ಒಂದ್ ಸ್ವಲ್ಪ ಅತಿ ಸುಂದರ ಪ್ರಕಾರಂ ಅತಿ ಸುಂದರ ಪ್ರಕಾರಮ್ಮ ಅತಿ ಸುಂದರ ಪ್ರಕಾರಂ ಕೇಳಿಸ್ತಾ ಇಲ್ವಾ? ಯಾರಿಗೂ ಕೇಳಿಸ್ತಾ ಇಲ್ವಾ? ಸ್ವಲ್ಪ ಇದಾಯ್ತು, ಗಾರ್ಬಲ್ ಆಯ್ತು ಆಚಾರ, ಸ್ವಲ್ಪ ಒಂಥರ ಕೇಳಿಸ್ಲಿಲ್ಲ. ಈಗ ಅತಿ ಸುಂದರ ಪ್ರಕಾರಂ. ಹೌದೌದು, ಅತಿ ಸುಂದರ ಪ್ರಕಾರಂ ಬಹಳ ಒಳ್ಳೆಯ ರೀತಿಯುಳ್ಳ ಹಾಗೆ ಬಹಳ ಒಳ್ಳೆಯ ರೀತಿಯುಳ್ಳ ಹಾಗೆ ಅತಿಚಿರಂ ಬಹಳ ಹೊತ್ತು ಅತಿಚಿರಂ ಬಹಳ ಹೊತ್ತು ವ್ಯಾಚಖ್ಯೌ ವ್ಯಾಖ್ಯಾನ ಮಾಡಿದರು ವ್ಯಾಚಖ್ಯೌ ವ್ಯಾಖ್ಯಾನ ಮಾಡಿದರು
ಪ್ರಶ್ನೆ ಇದ್ರೆ ಕೇಳಿ. ಸರ್, ಐತರೇಯ ಸೂಕ್ತ, ಐತರೇಯ ಶಾಖ ಸೂಕ್ತಾನಿ, ಅದರಲ್ಲಿ ಋಗ್ವೇದದ ಐತರೇಯ ಶಾಖದ ಸೂಕ್ತಗಳನ್ನು ಸರಿ, ಇವತ್ತಿನ ಪಾಠ ಮುಗಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶ ಆಚಾರ್ಯ ಪಾಠ ಇಲ್ಲ. ನಮಸ್ಕಾರ. ಏನು?